ರಕ್ತದಾನ ಶ್ರೇಷ್ಠ ದಾನ. ಇದರಿಂದ ಪ್ರಾಣಾಪಾಯದಲ್ಲಿರುವ ಒಂದು ಜೀವಕ್ಕೆ ಜೀವದಾನ ನೀಡಿದಂತಾಗತ್ತೆ. ಈ ಮಹಾದಾನ ಮನಸ್ಸಿಗೆ ಸಾರ್ಥಕತೆಯ ಭಾವ ತರುತ್ತೆ. ಅದಷ್ಟೇ ಅಲ್ಲ, ರಕ್ತದಾನದಿಂದ ದಾನಿಗಳಿಗೂ ಹಲವು ಪ್ರಯೋಜನಗಳಿವೆ. ಆರೋಗ್ಯ ಲಾಭವೂ ಸೇರಿ ವಿವಿಧ ಪ್ರಯೋಜನಗಳನ್ನು ರಕ್ತದಾನದಿಂದ ಪಡೆದುಕೊಳ್ಳಬಹುದು. ಅವು ಯಾವುವು ಅಂತ ನಾವು ಹೇಳ್ತೀವಿ ನೋಡಿ. ರಕ್ತದಾನ ಶ್ರೇಷ್ಠ ದಾನ. ಜೀವ ಉಳಿಸುವುದು ಮಹಾಕಾರ್ಯ. ರಕ್ತ ಕೊಡೋದ್ರಿಂದ ದಾನಿಗಳಿಗೂ ಆರೋಗ್ಯ ಭಾಗ್ಯ. ರಕ್ತದಾನದಿಂದ ದಾನಿಗಳಿಗೆ ಹಲವು ಪ್ರಯೋಜನಗಳು ದೊರೆಯುತ್ತವೆ. ದೇಹದಲ್ಲಿ ಕಬ್ಬಿಣದಂಶ ಕಾಪಾಡಲು ರಕ್ತದಾನ ತುಂಬಾನೇ ಸಹಕಾರಿ. ಕಬ್ಬಿಣದಂಶ ಕಡಿಮೆ ಆದ್ರೆ ಹಿಮೋಗ್ಲೋಬಿನ್ ಕೊರತೆ ಉಂಟಾಗುತ್ತೆ. ಇದರಿಂದ ದೇಹದಲ್ಲಿ ರಕ್ತ ಕಡಿಮೆಯಾಗುತ್ತೆ. ಆದರೆ ರಕ್ತದಾನಿಗಳಲ್ಲಿ ಕಬ್ಬಿಣದಂಶದ ಕೊರತೆ ಉಂಟಾಗುವುದಿಲ್ಲ. ಅಲ್ಲದೆ ರಕ್ತ ಸಂಚಾರ ಸರಿಯಾಗಿ ನಡೆಯಲು ತುಂಬಾನೇ ಸಹಕಾರಿ. ರಕ್ತದಾನ ಮಾಡಿದಾಗ ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುವುದು. ಇದರಿಂದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅನೇಕ ಬಗೆಯ ಕಾಯಿಲೆ ತಡೆಗಟ್ಟಲು ಕೂಡ ಇದು ಸಹಕಾರಿ. ನೀವು ರಕ್ತದಾನ ಮಾಡಲು ಹೋದಾಗ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿದ ಬಳಿಕವಷ್ಟೇ ರಕ್ತವನ್ನು ಪಡೀತಾರೆ, ಇಲ್ಲದಿದ್ರೆ ಪಡೆಯೋದಿಲ್ಲ. ಇದರಿಂದ ನಿಮಗೆ ಫ್ರೀ ಹೆಲ್ತ್ ಚೆಕಪ್ ಸಿಗುತ್ತೆ. ನಿಮ್ಮ ರಕ್ತದೊತ್ತಡ, ಹಿಮೋಗ್ಲೋಬಿನ್ ಮತ್ತು ನಾಡಿ ಪರೀಕ್ಷೆ ನಡೆಯಲಿದೆ. ಈ ಪ್ರಮುಖ ಮಾಹಿತಿಯನ್ನು ರೆಡ್ ಕ್ರಾಸ್ ರಕ್ತದಾನ ಕೇಂದ್ರಗಳ ಮೂಲಕ ವ್ಯಕ್ತಿಯ ಆನ್ಲೈನ್ ದಾನಿಗಳ ಪ್ರೊಫೈಲ್ನಲ್ಲಿ ದಾಖಲಿಸಲಾಗುತ್ತೆ. ಹೀಗಾಗಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು. ಯಾವುದೇ ಸಮಯದಲ್ಲಿ ರಕ್ತದಾನ ಮಾಡೋ ಮೊದಲು ನಿಮ್ಮ ಮೇಲೆ ತೆಗೆದುಕೊಂಡ ಪರೀಕ್ಷೆಗಳ ಫಲಿತಾಂಶಗಳನ್ನು ನೀವು ನೋಡಬಹುದು. ನಿಮ್ಮ ಆನ್ಲೈನ್ ಪ್ರೊಫೈಲ್ನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ವೈದ್ಯರ ಬಳಿಗೆ ಹೋಗುವಾಗ ಇದನ್ನು ತೋರಿಸಲು ಸುಲಭವಾಗುತ್ತೆ. ಪಲ್ಸ್, ರಕ್ತದೊತ್ತಡ, ದೇಹದ ಉಷ್ಣಾಂಶ, ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿದೆ ಅನ್ನೋದು ಇದರಿಂದ ಉಚಿತವಾಗಿ ತಿಳಿಯುತ್ತೆ. ಒಂದು ವೇಳೆ ಇದೇ ಮೊದಲ ಬಾರಿ ರಕ್ತದಾನ ಮಾಡ್ತಿದ್ದು ನಿಮಗೆ ನಿಮ್ಮ ರಕ್ತದ ಗುಂಪು ಯಾವುದೆಂದು ತಿಳಿದಿದ್ರೆ ಅದನ್ನು ತಿಳಿಯಲು ಕೂಡ ಸಾಧ್ಯವಾಗುತ್ತೆ. ರಕ್ತದಾನಕ್ಕೂ ಮುನ್ನ ರಕ್ತ ಪರೀಕ್ಷೆ ಮಾಡೋದ್ರಿಂದ ಕೆಲವು ಬಗೆಯ ಕಾಯಿಲೆ ಇದ್ರೆ ತಿಳಿಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಸಿಫಿಲಿಸ್ ಇತ್ಯಾದಿ ಆರೋಗ್ಯ ಸಮಸ್ಯೆಗಳ ಪತ್ತೆಗೆ ರಕ್ತದಾನ ಸಹಕಾರಿ. ರಕ್ತದಾನ ಮಾಡಿದ ನಂತರ ನಿಮ್ಮ ರಕ್ತವನ್ನ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ಮತ್ತು ಪ್ಲಾಸ್ಮಾಗಳಾಗಿ ವಿಂಗಡಿಸಲಾಗುತ್ತೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಾ ಇರೋ ಯಾರಿಗಾದ್ರೂ ರಕ್ತ ವರ್ಗಾವಣೆ ಅಥವಾ ಪೂರಕಗಳು ಬೇಕಾಗಬಹುದು. ಆದ್ದರಿಂದ ಆ ಸಮಯದಲ್ಲಿ ನಿಮ್ಮ ರಕ್ತವನ್ನ ಅವರಿಗಾಗಿ ಬಳಸಬಹುದು. ನಿಮ್ಮ ಸಮಯ ಮತ್ತು ರಕ್ತವನ್ನ ಅಗತ್ಯ ಇರೋರಿಗೆ ದಾನ ಮಾಡ್ತಿದ್ದೀರಿ ಎಂದು ನಿಮಗೆ ತಿಳಿದಾಗ ಅದು ಸಾರ್ಥಕ ಭಾವವನ್ನ ನೀಡುತ್ತೆ. ರಕ್ತದಾನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿನ ಕಬ್ಬಿಣದ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣವು ಯಕೃತ್ತಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚುವರಿ ಕಬ್ಬಿಣದ ಸೇವನೆಯು ಕೆಲವರಿಗೆ ಒಳ್ಳೆಯದಲ್ಲ. ರಕ್ತದಾನ ಮಾಡೋ ಮೂಲಕ ನೀವು ನಿಮ್ಮ ಕಬ್ಬಿಣದ ಮಟ್ಟವನ್ನು ಕಡಿಮೆ ಮಾಡಬಹುದು ಮತ್ತು ನಿಮ್ಮ ದೇಹದಲ್ಲಿ ಹೊಸ ರಕ್ತದ ರಚನೆಗೆ ಇದರಿಂದ ಸಹಾಯ ಆಗುತ್ತೆ. ಇದರಿಂದ ಹೃದ್ರೋಗದ ಅಪಾಯವನ್ನು ಕೂಡ ತಡೆಯಬಹುದು. ಇತ್ತೀಚಿನ ಅಧ್ಯಯನಗಳು ರಕ್ತದಲ್ಲಿನ ಕಬ್ಬಿಣದ ಮಟ್ಟವನ್ನು ಕಡಿಮೆ ಮಾಡೋದ್ರಿಂದ ವ್ಯಕ್ತಿಯ ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡಬಹುದು ಅಂತ ಸಾಬೀತು ಮಾಡಿದೆ. ಅಲ್ಲದೆ ರಕ್ತದಾನ ಮಾಡೋದ್ರಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು. ಇದು ಹೃದಯಾಘಾತದ ಸಾಧ್ಯತೆಯನ್ನು ಸಹ ಕಡಿಮೆ ಮಾಡುತ್ತೆ. ರಕ್ತದಾನ ಮಾಡೋದ್ರಿಂದ ಒಟ್ಟಾರೆ ದೈಹಿಕ ಆರೋಗ್ಯಕ್ಕೂ ಕೂಡ ಪ್ರಯೋಜನ ಆಗತ್ತೆ. ರಕ್ತದಾನ ಮಾಡಿದಾಗ ಗುಲ್ಮವು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಹೊಸ ಶಕ್ತಿಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತೆ. ರಕ್ತದ ಪ್ಲಾಸ್ಮಾ ನಮ್ಮ ಪ್ರತಿರಕ್ಷಣಾ ಕೋಶಗಳನ್ನ, ಲ್ಯೂಕೋಸೈಟ್ಗಳನ್ನು ಹೆಚ್ಚಿಸುತ್ತೆ. ಇವು ಅನೇಕ ಗಂಭೀರ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ವಿಶ್ವಾದ್ಯಂತ ಅನೇಕ ಅಪಘಾತಗಳು ಮತ್ತು ಆರೋಗ್ಯ ಸಮಸ್ಯೆ ಕಾರಣದಿಂದ ರಕ್ತವು ಹೆಚ್ಚಿನ ಬೇಡಿಕೆಯಲ್ಲಿದೆ. ಆದ್ದರಿಂದ ನಾವು ರಕ್ತದಾನ ಮಾಡೋ ಮೂಲಕ ಅನೇಕ ಜೀವಗಳನ್ನು ಉಳಿಸಬಹುದು. ರಕ್ತದಾನ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ, ಮನಸ್ಸಿಗೆ ಖುಷಿ, ನೆಮ್ಮದಿ ಸಿಗುತ್ತೆ. ದೈಹಿಕ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಋಣಾತ್ಮಕ ಚಿಂತನೆಗಳು ಕಡಿಮೆಯಾಗ್ತವೆ. ನಾವು ಯಾರಿಗಾದ್ರೂ ಒಳ್ಳೆಯದು ಮಾಡಿದ್ರೆ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ. ಇದರಿಂದಾಗಿ ನಮ್ಮಲ್ಲಿರೋ ಋಣಾತ್ಮಕ ಚಿಂತನೆ ದೂರವಾಗುತ್ತೆ. ಒಂಟಿ ಅನ್ನೋ ಭಾವನೆ ಕೂಡ ಇಲ್ಲವಾಗುತ್ತೆ. ರಕ್ತದಾನ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅದರಲ್ಲಿ ಮುಖ್ಯವಾದದ್ದು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟೋದು. ರಕ್ತದಾನ ಮಾಡುವಾಗ ನೀವು ಉತ್ತಮ ಸೇವೆಯನ್ನು ಮಾಡಿದ ಬಗ್ಗೆ ನಿಮಗೆ ಸಂತೋಷವಾಗುತ್ತೆ. ಇದು ನಿಮಗೆ ಉಲ್ಲಾಸ ಮತ್ತು ಸಂತೋಷವನ್ನು ನೀಡುತ್ತೆ. ಯಾರಾದರೂ ಸಂಕಷ್ಟದಲ್ಲಿದ್ದಾಗ ರಕ್ತದ ಅವಶ್ಯಕತೆ ಇದೆ. ಅಂತಹ ತುರ್ತು ಸಂದರ್ಭಗಳಲ್ಲಿ ನೀವು ರಕ್ತದಾನ ಮಾಡೋ ಮೂಲಕ ಇನ್ನೊಬ್ಬರ ಜೀವವನ್ನು ಉಳಿಸಬಹುದು. ಇದರಿಂದ ಉಂಟಾಗುವ ಸಂತೋಷವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಬಹಳವಾಗಿ ಸುಧಾರಿಸುತ್ತೆ. ಮಾನಸಿಕವಾಗಿ ನೀವು ಬಹಳ ಬಲಶಾಲಿ ಆಗ್ತೀರಿ. ಹೀಗಾಗಿ ರಕ್ತದಾನ ಮಾಡಲು ನೀವು ಅರ್ಹರಾಗಿದ್ರೆ ಖಂಡಿತ ರಕ್ತದಾನ ಮಾಡಿ. ಇದರಿಂದ ಒಂದಿಷ್ಟು ಅಮೂಲ್ಯ ಜೀವ ಉಳಿಸೋದ್ರ ಜೊತೆಗೆ ಸ್ವತಃ ನಾವು ಹಲವು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.